15ನೇ ಅಧ್ಯಾಯವಾದ ಪುರುಷೋತ್ತಮಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ. ಭಗವದ್ಗೀತೆ ಅಧ್ಯಾಯ 15 ಪುರುಷೋತ್ತಮಯೋಗ ವಿಸ್ತೃತ ವಿವರಣೆ. ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಸಂಸಾರ ವೃಕ್ಷದ ಸ್ವರೂಪ, ಪುರುಷೋತ್ತಮನ ಮಹತ್ವ ಮತ್ತು ಜ್ಞಾನದ ಅಂತಿಮ ಗುರಿಯನ್ನು ವಿವರಿಸುತ್ತಾನೆ. ಇದು ಆತ್ಮಜ್ಞಾನ ಮತ್ತು ಭಗವಂತನ ಸಾಕ್ಷಾತ್ಕಾರದ ಕುರಿತು ಆಳವಾದ ಒಳನೋಟಗಳನ್ನು ನೀಡುತ್ತದೆ. 1. ಸಂಸಾರ ವೃಕ್ಷದ ಸ್ವರೂಪ. ಶ್ಲೋಕ 1-4. ಶ್ರೀಕೃಷ್ಣನು ಸಂಸಾರವನ್ನು ತಲೆಕೆಳಗಾದ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸುತ್ತಾನೆ. ಇದರ ಬೇರುಗಳು ಮೇಲ್ಮುಖವಾಗಿವೆ, ಪರಮಾತ್ಮ, ಮತ್ತು ಕೊಂಬೆಗಳು ಕೆಳಮುಖವಾಗಿವೆ, ಜಗತ್ತು. ವೇದಗಳು ಇದರ ಎಲೆಗಳಾಗಿವೆ. ಈ ವೃಕ್ಷವನ್ನು ಯಾರು ತಿಳಿದುಕೊಳ್ಳುತ್ತಾರೋ ಅವರು ವೇದಜ್ಞಾನಿಗಳಾಗುತ್ತಾರೆ. ಈ ವೃಕ್ಷದ ಕೊಂಬೆಗಳು ಪ್ರಕೃತಿಯ 3 ಗುಣಗಳಿಂದ ಸತ್ವ, ರಜಸ್, ತಮಸ್ ಪೋಷಿತವಾಗಿವೆ ಮತ್ತು ಇಂದ್ರಿಯಗಳ ವಿಷಯಗಳ ಕಡೆಗೆ ಹರಡಿವೆ. ಈ ವೃಕ್ಷದ ಬೇರುಗಳು ಕೆಳಮುಖವಾಗಿ ಹರಡಿ ಕರ್ಮಬಂಧನಗಳನ್ನು ಸೃಷ್ಟಿಸುತ್ತವೆ. ಈ ವೃಕ್ಷದ ನಿಜವಾದ ಸ್ವರೂಪ, ಆರಂಭ, ಅಂತ್ಯ ಮತ್ತು ಸ್ಥಿತಿಯನ್ನು ತಿಳಿಯುವುದು ಕಷ್ಟ. ಆದರೆ ವೈರಾಗ್ಯವೆಂಬ ಶಸ್ತ್ರದಿಂದ ಈ ಬಲವಾದ ವೃಕ್ಷವನ್ನು ಕತ್ತರಿಸಬೇಕು. 2. ಪರಮಪದದ ಪ್ರಾಪ್ತಿ. ಶ್ಲೋಕ 5-11. ಯಾರು ಅಹಂಕಾರ ಮತ್ತು ಮೋಹದಿಂದ ಮುಕ್ತರಾಗುತ್ತಾರೋ, ಸಂಗದ ದೋಷವನ್ನು ಗೆಲ್ಲುತ್ತಾರೋ, ನಿರಂತರವಾಗಿ ಆತ್ಮಜ್ಞಾನದಲ್ಲಿ ನೆಲೆಸಿರುತ್ತಾರೋ ಮತ್ತು ಕಾಮಗಳಿಂದ ಮುಕ್ತರಾಗುತ್ತಾರೋ ಅವರು ಪರಮಪದವನ್ನು ಪಡೆಯುತ್ತಾರೆ. ಸೂರ್ಯ, ಚಂದ್ರ ಮತ್ತು ಬೆಂಕಿಯು ಆ ಪರಮಪದವನ್ನು ಬೆಳಗಿಸಲು ಸಾಧ್ಯವಿಲ್ಲ. ಅದನ್ನು ಪಡೆದವರು ಪುನಃ ಸಂಸಾರಕ್ಕೆ ಮರಳುವುದಿಲ್ಲ. ಎಲ್ಲಾ ಜೀವಿಗಳಲ್ಲಿನ ಶಾಶ್ವತ ಅಂಶವು ನನ್ನ ಅಂಶವಾಗಿದೆ. ಅದು ಮನಸ್ಸು ಮತ್ತು 5 ಇಂದ್ರಿಯಗಳನ್ನು ಆಕರ್ಷಿಸುತ್ತದೆ. ದೇಹವನ್ನು ತ್ಯಜಿಸುವಾಗ ಮತ್ತು ಹೊಸ ದೇಹವನ್ನು ಪಡೆಯುವಾಗ ಜೀವಿಯು ತನ್ನ ಇಂದ್ರಿಯಗಳನ್ನು ಗಾಳಿಯು ವಾಸನೆಯನ್ನು ಒಯ್ಯುವಂತೆ ಒಯ್ಯುತ್ತದೆ. ಅಜ್ಞಾನಿಗಳು ಆತ್ಮವು ದೇಹದಲ್ಲಿರುವಾಗ, ದೇಹವನ್ನು ತ್ಯಜಿಸುವಾಗ ಅಥವಾ ಗುಣಗಳೊಂದಿಗೆ ಸಂಬಂಧಿಸಿದಾಗ ಅದನ್ನು ತಿಳಿಯುವುದಿಲ್ಲ. ಜ್ಞಾನಿಗಳು ಮಾತ್ರ ಅದನ್ನು ತಿಳಿಯುತ್ತಾರೆ. ಯೋಗಿಗಳು ಪ್ರಯತ್ನದಿಂದ ಆತ್ಮವನ್ನು ತಮ್ಮಲ್ಲಿ ಕಾಣುತ್ತಾರೆ. ಆದರೆ ಅಶುದ್ಧ ಮನಸ್ಸುಳ್ಳವರು ಪ್ರಯತ್ನಿಸಿದರೂ ಅದನ್ನು ಕಾಣುವುದಿಲ್ಲ. 3. ಪರಮಾತ್ಮನ ವಿಭೂತಿಗಳು. ಶ್ಲೋಕ 12-15. ಸೂರ್ಯನ ತೇಜಸ್ಸು, ಚಂದ್ರನ ಬೆಳಕು ಮತ್ತು ಬೆಂಕಿಯ ತೇಜಸ್ಸು ನನ್ನಿಂದಲೇ ಬಂದಿದೆ. ನಾನು ಭೂಮಿಯನ್ನು ಪ್ರವೇಶಿಸಿ ಸಸ್ಯಗಳನ್ನು ಪೋಷಿಸುತ್ತೇನೆ. ನಾನು ಜೀವಿಗಳ ದೇಹದಲ್ಲಿ ಜಠರಾಗ್ನಿಯಾಗಿ ನೆಲೆಸಿದ್ದೇನೆ ಮತ್ತು ಪ್ರಾಣ ಮತ್ತು ಅಪಾನದೊಂದಿಗೆ 4 ವಿಧದ ಆಹಾರವನ್ನು ಜೀರ್ಣಿಸುತ್ತೇನೆ. ನಾನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದೇನೆ. ನನ್ನಿಂದಲೇ ಸ್ಮೃತಿ, ಜ್ಞಾನ ಮತ್ತು ಮರೆವು ಉಂಟಾಗುತ್ತದೆ. ನಾನು ವೇದಗಳಿಂದ ತಿಳಿಯಲ್ಪಡುವವನು, ವೇದಾಂತವನ್ನು ಮಾಡುವವನು ಮತ್ತು ವೇದಗಳನ್ನು ತಿಳಿದವನು. 4. ಪುರುಷೋತ್ತಮನ ಮಹತ್ವ. ಶ್ಲೋಕ 16-20. ಈ ಜಗತ್ತಿನಲ್ಲಿ 2 ಪುರುಷರು ಇದ್ದಾರೆ, ಕ್ಷರ, ನಾಶವಾಗುವ, ಮತ್ತು ಅಕ್ಷರ, ನಾಶವಾಗದ. ಎಲ್ಲಾ ಜೀವಿಗಳು ಕ್ಷರ ಪುರುಷರು ಮತ್ತು ಬದಲಾಗದ ಪರಮಾತ್ಮನು ಅಕ್ಷರ ಪುರುಷನು. ಈ ಇಬ್ಬರಿಗಿಂತಲೂ ಶ್ರೇಷ್ಠನಾದ ಪುರುಷೋತ್ತಮನು ಪರಮಾತ್ಮನಾಗಿದ್ದು 3 ಲೋಕಗಳನ್ನು ಪ್ರವೇಶಿಸಿ ಅವುಗಳನ್ನು ಧಾರಣ ಮಾಡುತ್ತಾನೆ. ನಾನು ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾದ್ದರಿಂದ ನಾನು ಲೋಕದಲ್ಲಿ ಮತ್ತು ವೇದಗಳಲ್ಲಿ ಪುರುಷೋತ್ತಮನೆಂದು ಪ್ರಸಿದ್ಧನಾಗಿದ್ದೇನೆ. ಯಾರು ನನ್ನನ್ನು ಈ ರೀತಿ ತಿಳಿಯುತ್ತಾರೋ ಅವರು ಸರ್ವಜ್ಞರಾಗುತ್ತಾರೆ ಮತ್ತು ನನ್ನನ್ನು ಪೂರ್ಣವಾಗಿ ಪೂಜಿಸುತ್ತಾರೆ. ಅರ್ಜುನ, ನಾನು ನಿನಗೆ ಅತ್ಯಂತ ರಹಸ್ಯವಾದ ಈ ಶಾಸ್ತ್ರವನ್ನು ಹೇಳಿದ್ದೇನೆ. ಇದನ್ನು ತಿಳಿದವರು ಬುದ್ಧಿವಂತರಾಗುತ್ತಾರೆ ಮತ್ತು ಕರ್ತವ್ಯಗಳನ್ನು ಪೂರೈಸುತ್ತಾರೆ. ವಿವರವಾದ ಅಂಶಗಳು. ಸಂಸಾರ ವೃಕ್ಷ. ಸಂಸಾರವನ್ನು ತಲೆಕೆಳಗಾದ ಮರದ ರೂಪಕವಾಗಿ ವಿವರಿಸಲಾಗಿದೆ. ಇದು ಜಗತ್ತಿನ ತಾತ್ಕಾಲಿಕ ಮತ್ತು ಬಂಧನಕಾರಿ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಪರಮಪದ. ಅಹಂಕಾರ ಮತ್ತು ಮೋಹದಿಂದ ಮುಕ್ತರಾಗಿ ಆತ್ಮಜ್ಞಾನದಲ್ಲಿ ನೆಲೆಸಿದವರು ಪಡೆಯುವ ಶಾಶ್ವತ ಮತ್ತು ನಾಶವಿಲ್ಲದ ಸ್ಥಿತಿ. ಪರಮಾತ್ಮನ ವಿಭೂತಿಗಳು. ಭಗವಂತನು ಜಗತ್ತಿನ ಎಲ್ಲಾ ಶಕ್ತಿಗಳು ಮತ್ತು ವಿದ್ಯಮಾನಗಳ ಮೂಲ ಎಂದು ವಿವರಿಸಲಾಗಿದೆ. ಪುರುಷೋತ್ತಮ. ಕ್ಷರ ಮತ್ತು ಅಕ್ಷರ ಪುರುಷರಿಗಿಂತ ಶ್ರೇಷ್ಠನಾದ ಪರಮಾತ್ಮ. ಇದು ಭಗವಂತನ ಸರ್ವೋಚ್ಚ ಸ್ವರೂಪವನ್ನು ಪ್ರತಿನಿಧಿಸುತ್ತದೆ. ಜ್ಞಾನದ ಗುರಿ. ಅಂತಿಮ ಗುರಿ ಭಗವಂತನನ್ನು ತಿಳಿದುಕೊಳ್ಳುವುದು ಮತ್ತು ಅವನಲ್ಲಿ ನೆಲೆಸುವುದು. ಈ ಅಧ್ಯಾಯವು ಆತ್ಮಜ್ಞಾನ, ಭಗವಂತನ ಸ್ವರೂಪ ಮತ್ತು ಮೋಕ್ಷದ ಮಾರ್ಗಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ. ಇದು ಸಂಸಾರದ ಬಂಧನಗಳಿಂದ ಮುಕ್ತರಾಗಿ ಪರಮಾತ್ಮನನ್ನು ಸೇರುವ ಮಾರ್ಗವನ್ನು ವಿವರಿಸುತ್ತದೆ.